ಮೋಡ ಕವಿದ ವಾತಾವರಣ ಮತ್ತು ಆಗಾಗ್ಗೆ ತುಂತುರು ಮಳೆ ಇದರಿಂದಾಗಿ ಜನರ ಆರೋಗ್ಯ ಕೆಡ್ತಾ ಇದೆ. ವೈರಲ್ ಫೀವರ್ ಜೊತೆಗೆ ಡೆಂಗಿ ಮರಣ ಮೃದಂಗವನ್ನು ಬಾರಿಸ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಇದು ಜಾಸ್ತಿ ಆಗ್ತಾ ಇದೆ. ಸೊಳ್ಳೆಗಳ ಕಾಟ ಜಾಸ್ತಿ ಆಗ್ತಾ ಇದೆ. ಬಿಬಿಎಂಪಿಯವರು ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಬಿಬಿಎಂಪಿ ಜಾಗದಲ್ಲೇ ಕೊಳಚೆ ನೀರು ಪತ್ತೆಯಾಗಿದ್ದು ಅಲ್ಲಿ ಸೊಳ್ಳೆಗಳು ಮೊಟ್ಟೆ ಇಟ್ಟು ಸೊಳ್ಳೆಗೆ ಸಂತತಿ ಜಾಸ್ತಿ ಆಗ್ತಕ್ಕಂಥದ್ದು. ಇದರ ಬಗ್ಗೆ ಬಿಬಿಎಂಪಿ ಗಮನ ಹರಿಸ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ಬೆಂಗಳೂರಿನಲ್ಲಿ ಡೆಂಗ್ಯೂಗೆ ಬಲಿ ಆದರೂ ಬಿಬಿಎಂಪಿ ನಿರ್ಲಕ್ಷ್ಯ. ಪಾಲಿಕೆ ಕೇಂದ್ರ ಕಚೇರಿಯ ಆವರಣದಲ್ಲೇ ಕೊಳಚೆ ನೀರು. ಪಾಲಿಕೆ ಸುಪರ್ದಿಯ ಸ್ಥಳಗಳಲ್ಲೇ ಸೊಳ್ಳೆಗಳ ಉತ್ಪತ್ತಿ. ಆಯುಕ್ತರಿಗೆ ಡೆಂಗ್ಯೂ ಬಂದ್ರೂ ಕ್ಯಾರೆ ಅನ್ನದ ಬಿಬಿಎಂಪಿ. ರಾಜ್ಯ ರಾಜಧಾನಿ ಸಿಲಿಕಾನ್ ಸಿಟಿಯಲ್ಲಿ ಡೆಂಗ್ಯೂ ಮಹಾಮಾರಿಯ ಅಬ್ಬರ ಜಾಸ್ತಿ ಆಗ್ತಿದೆ. ಈ ನಡುವೆ ಬಿಬಿಎಂಪಿ ಮಹಾಮಾರಿಯನ್ನು ತಡೆಯಲು ವಿಫಲ ಆಗ್ತಿದೆ ಅನ್ನೋ ಪ್ರಶ್ನೆ ಕಾಡ್ತಿದೆ. ಯಾಕಂದ್ರೆ ಬಿಬಿಎಂಪಿ ಮನೆಗಳಿಗೆ ಸರ್ವೆ ಮಾಡಿ ನೀರುಗಳನ್ನು ನಿಲ್ಲದಂತೆ ನೋಡ್ಕೊಳ್ಳೋ ವ್ಯವಸ್ಥೆ ಮಾಡ್ತಿದ್ರೆ ಬಿಬಿಎಂಪಿ ಸಾರ್ವಜನಿಕ ಸ್ಥಳದಲ್ಲಿ ಇರುವಂತಹ ಬಿಬಿಎಂಪಿಯ ಸೂಪರ್ದಲ್ಲಿರುವಂತಹ ಸ್ಥಳಗಳಲ್ಲೇ ಸೊಳ್ಳೆಗಳ ಉತ್ಪತ್ತಿ ಆಗ್ತಿದೆ. ಅದು ಹೇಗೆ ಅಂತ ತೋರಿಸ್ತೀವಿ, ಬನ್ನಿ. ಬೆಂಗಳೂರಿನಲ್ಲಿ ಬದಲಾದ ವಾತಾವರಣ, ಆಗಾಗ ಮಳೆ, ಆಗಾಗ ಬಿಸಿಲು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಸಾಂಕ್ರಾಮಿಕ ರೋಗ ಹೆಚ್ಚಾಗ್ತಾ ಇದೆ. ಇನ್ನು ಎಲ್ಲೆಂದರಲ್ಲಿ ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿಯಾಗಿ ಡೆಂಗಿ ಕೂಡ ಜಾಸ್ತಿ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲೆಲ್ಲೋ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದ ಹಾಗೆ ಅಂತಹ ಸ್ಥಳಗಳಿಗೆ ಹೋಗಿ ಜನರಿಗೆ ನೀರು ನಿಲ್ಲದಂತೆ, ಅದರಲ್ಲಿ ಸೊಳ್ಳೆಯ ಲಾರ್ವಾ ಉತ್ಪತ್ತಿಯಾಗದಂತೆ ಮುನ್ನೆಚ್ಚರಿಕೆ ವಹಿಸೋ ಕಾರ್ಯವನ್ನ ಬಿಬಿಎಂಪಿ ಮಾಡ್ತಿದೆ. ಕೆಲ ಕಡೆ ಸೊಳ್ಳೆಗಳು ಹೆಚ್ಚಾಗಿರೋ ಪ್ರದೇಶಗಳಲ್ಲಿ ಔಷಧಿ ಸಿಂಪಡಣೆ ಮಾಡ್ತಿದ್ದಾರೆ. ಆದ್ರೆ ಬೆಂಗಳೂರಿನ ಹೃದಯ ಭಾಗದಲ್ಲೇ ಕೊಳಚೆ ನೀರು ನಿಂತು ಸೊಳ್ಳೆಗಳು ಲಾರ್ವಾಗಳು ಉತ್ಪತ್ತಿ ಆಗ್ತಾ ಇದ್ರು ಕೂಡ ಸುಮ್ಮನಿದೆ. ಅಂತಹ ಸ್ಥಳಗಳನ್ನ ನಾವು ತೋರಿಸ್ತೀವಿ ನೋಡಿ. ರಿಯಾಲಿಟಿ ಚೆಕ್ ನಂಬರ್ 1, ಸ್ಥಳ ಬಿಬಿಎಂಪಿ ಕೇಂದ್ರ ಕಚೇರಿ. ದೀಪದ ಕೆಳಗೆ ಕತ್ತಲು ಅನ್ನೋ ರೀತಿಯಲ್ಲಿದೆ ಬಿಬಿಎಂಪಿ ಕೆಲಸ. ಬಿಬಿಎಂಪಿ ಆವರಣದಲ್ಲೇ ಕೊಳಚೆ ನೀರು ಹೊಂಡಗಳಿದ್ದು ಲಾರ್ವಾಗಳು ಉತ್ಪತ್ತಿಯಾಗ್ತಾ ಇದೆ. ಕ್ಯಾನ್ಸಲ್ ಬಿಲ್ಡಿಂಗ್ ಮುಂಭಾಗದಲ್ಲೇ ಹೀಗೆ ಇದ್ರೂ ಬಿಬಿಎಂಪಿ ಸಿಬ್ಬಂದಿ ಮಾತ್ರ ಕ್ಯಾರೆ ಅಂತಿಲ್ಲ. ರಿಯಾಲಿಟಿ ಚೆಕ್ ನಂಬರ್ 2, ಸ್ಥಳ ಕೇಂದ್ರ ಕಚೇರಿಯ ಒಳ ಮತ್ತು ಹೊರ ಆವರಣ. ಪಾಲಿಕೆ ಕೇಂದ್ರ ಕಚೇರಿಯ ಮುಂಭಾಗದಲ್ಲಿರುವ ಕಾರಂಜಿಯಲ್ಲಿ ಸೊಳ್ಳೆ ಇರಲಿ, ಇಲಿ ಕೂಡ ಸತ್ತು ಬಿದ್ದಿದ್ರೂ ನೀರನ್ನ ಬದಲಾವಣೆ ಮಾಡಿಲ್ಲ. ಇನ್ನು ಒಳ ಆವರಣದಲ್ಲೂ ಅದೇ ಪರಿಸ್ಥಿತಿ ಇದೆ. ಹೀಗಿರೋದಕ್ಕೆ ತಾನೇ ಆಯುಕ್ತರಿಗೆ ಡೆಂಗ್ಯೂ ಬಂದಿರೋದು. ರಿಯಾಲಿಟಿ ಚೆಕ್ ನಂಬರ್ 3, ಸ್ಥಳ ಕೆಆರ್ ಸರ್ಕಲ್. ಇನ್ನು ಕೆಆರ್ ಸರ್ಕಲ್ನ ಕಾರಂಜಿಯೊಂದನ್ನ ಬಿಬಿಎಂಪಿ ಮಾಡಿ ಅದು ಈಗ ನಿರ್ವಹಣೆ ಇಲ್ಲದೆ ಪಳೆಯುಳಿಕೆಯಂತೆ ಆಗಿದೆ. ಇಲ್ಲೂ ನೀರು ನಿಂತು ಪಾಚಿ ಬೆಳೆದು ಸೊಳ್ಳೆಗಳು ತಮ್ಮ ವಂಶಾಭಿವೃದ್ಧಿಯನ್ನ ಮಾಡ್ತಾ ಇದೆ. ರಿಯಾಲಿಟಿ ಚೆಕ್ ನಂಬರ್ 4, ಸ್ಥಳ ಸೆಂಟ್ರಲ್ ಬಸ್ ಸ್ಟಾಪ್. ಇಲ್ಲಿ ಮನೆಯಿಂದ ಸಂಗ್ರಹಿಸಿದ ಕಸವನ್ನ ಲಾರಿಗಳಿಗೆ ಡಂಪ್ ಮಾಡ್ತಾರೆ. ಇಲ್ಲೂ ಕೊಳಚೆ ಜಾಗದಂತೆ ಆಗಿ ನೀರು ನಿಂತು ಸೊಳ್ಳೆಗಳಿಗೆ ಆವಾಸ ಸ್ಥಾನವನ್ನ ಕೊಡ್ತಾ ಇದೆ. ರಿಯಾಲಿಟಿ ಚೆಕ್ ನಂಬರ್ 5, ಸ್ಥಳ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ರಸ್ತೆ. ಇನ್ನು ಇಲ್ಲೂ ಕೂಡ ಸೊಳ್ಳೆಗಳು ಸಂತಾನೋತ್ಪತ್ತಿಯನ್ನ ಮಾಡ್ತಾ ಇದೆ. ಅದಕ್ಕೇನು ಬರ ಇಲ್ಲ. ನಾನೀಗ ಬೆಂಗಳೂರಿನ ಪ್ರಮುಖ ಜಂಕ್ಷನ್ ಒಂದು ರಸ್ತೆಯಲ್ಲಿ ನಿಂತಿದ್ದೀನಿ. ನಿಮಗೆ ದೃಶ್ಯಗಳನ್ನ ತೋರಿಸ್ತೀನಿ. ಇಲ್ಲಿಂದ ನೀವು ಎಡು ಬಿದ್ರೆ ಮೆಜೆಸ್ಟಿಕ್ ಸಿಗುವಂಥದ್ದು. ಮುಖ್ಯ ರಸ್ತೆಯಲ್ಲಿ ಡಂಪಿಂಗ್ ಯಾರ್ಡ್ ಥರ ಇಲ್ಲಿ ಬಿಬಿಎಂಪಿ ಅವರು ಕಸ ವಿಲೇವಾರಿ ಅಂದರೆ ಮನೆಯಿಂದ ಕಸಗಳನ್ನ ತಂದಂಥ ಸಣ್ಣ ಆಟೋದಿಂದ ದೊಡ್ಡ ಲಾರಿಗೆ ಇಲ್ಲಿ ಶಿಫ್ಟ್ ಮಾಡ್ಕೋತಾರೆ. ಇಲ್ಲಿ ಯಾವ ರೀತಿ ನೀರು ನಿಂತಿದೆ ನೋಡ್ತಿದ್ದೀರಾ. ಇಲ್ಲಿ ನೀರು ನಿಂತಿರೋದ್ರಿಂದ ಸೊಳ್ಳೆಗಳ ಕಾಟನೂ ಜಾಸ್ತಿ ಆಗುತ್ತೆ. ನೋಡ್ಬೋದು, ಒಳ್ಳೆ ಕೆರೆ ರೀತಿ ಇಲ್ಲಿ ನೀರು ನಿಂತ್ಕೊಂಡಿರುವಂಥದ್ದು. ಬಿಬಿಎಂಪಿ ಮನೆಗಳಿಗೆ ಹೋಗಿ ಸರ್ವೆ ಮಾಡೋ ಬದಲು ಮೊದಲು ತಮ್ಮ ಸುಪರ್ದಲ್ಲಿರುವಂಥ ಈ ರೀತಿ ಸ್ಥಳಗಳನ್ನು ಸರಿ ಮಾಡಿ. ಯಾಕಂದರೆ ಸೊಳ್ಳೆಗಳ ಕಾಟ ಶುರು ಆಗೋದು ಇಲ್ಲಿಂದನೇ. ಈ ಮಟ್ಟಕ್ಕೆ ಇವರು ಮನೆಗಳಲ್ಲಿ ಎಲ್ಲೋ ಒಂದು ಪಾಟಲ್ಲಿರೋ ನೀರನ್ನ ತೆಗೆಸ್ಬಿಟ್ಟು ನೀವು ಕ್ಲೀನಾಗಿ ಇಟ್ಕೊಳ್ಳಿ ಅನ್ನೋದಲ್ಲ. ತಮ್ಮ ಜಾಗಗಳನ್ನು ಮೊದಲು ಕ್ಲೀನ್ ಮಾಡ್ಕೊಳ್ಳಿ ಬಿಬಿಎಂಪಿ ಅವರೇ. ಇಲ್ಲ ಅಂದರೆ ಇನ್ನೂ ಸಾಕಷ್ಟು ಜನರಿಗೆ ಡೆಂಗ್ಯೂ ಬರುತ್ತೆ. ಒಟ್ನಲ್ಲಿ ಬಿಬಿಎಂಪಿಗೆ ಯಾವಾಗ ಜನರ ಸೇವೆಯನ್ನು ಸರಿಯಾಗಿ ಮಾಡಬೇಕು ಅಂತ ಅನ್ಸುತ್ತೋ ಗೊತ್ತಿಲ್ಲ. ಡೆಂಗ್ಯೂ ಕಂಟ್ರೋಲ್ ಮಾಡೋ ನೆಪದಲ್ಲಿ ಹಣ ಮಾತ್ರ ಖರ್ಚು ಮಾಡುತ್ತೆ ಬಿಟ್ರೆ ಪ್ರಯೋಜನ ಮಾತ್ರ ಎಳ್ಳಷ್ಟು ಆಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಬಿಬಿಎಂಪಿಯ ಕೇಂದ್ರ ಕಚೇರಿಯ ಆವರಣದಲ್ಲಾಗಿರ್ಬೋದು, ಜೊತೆಗೆ ಕೆಆರ್ ಸರ್ಕಲಲ್ಲಿರುವಂಥ ಕಾರಂಜಿ ಜಾಗದಲ್ಲಾಗಿರ್ಬೋದು, ಇನ್ನು ಕಸ ವಿಲೇವಾರಿ ಮಾಡ್ತಿರುವಂಥ ರಸ್ತೆಗಳಲ್ಲಿ ಏನು ಮನೆಗಳಿಂದ ಕಸಗಳನ್ನ ತಂದು ಆನಂತರ ದೊಡ್ಡ ಲಾರಿಗೆ ಹಾಕೋ ಜಾಗದಲ್ಲಿರ್ಬೋದು, ಇಲ್ಲಿ ಕೊಳೆತ ನೀರುಗಳು ನಿಂತಿದೆ. ಇಲ್ಲಿ ಸೊಳ್ಳೆಗಳು ಅಥವಾ ಲಾರ್ವಾಗಳು ಉತ್ಪತ್ತಿ ಆಗ್ತಿದೆ. ಇಲ್ಲೇ ಡೆಂಗ್ಯೂ ಉತ್ಪತ್ತಿ ಹಾಕೋದಕ್ಕೆ ಕಾರಣ ಆಗ್ತಿರುವಂಥದ್ದು. ಬಿಬಿಎಂಪಿ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿ ಮಾಡ್ತಿದ್ರೆ ಇನ್ನು ಮನೆಗಳಲ್ಲಿ ಸರ್ವೆ ಮಾಡಿ ಜಾಗೃತಿ ಮೂಡಿಸೋದ್ರಲ್ಲಿ ಯಾವ ಅರ್ಥ ಇದೆ ಅನ್ನುವಂಥ ಪ್ರಶ್ನೆ ಕಾಡ್ತಿರುವಂಥದ್ದು. ಮೊದಲು ತಮ್ಮ ಸುಪರ್ದಲ್ಲಿರುವಂಥ ಜಾಗಗಳನ್ನ ಕ್ಲೀನ್ ಮಾಡಿಬಿಟ್ರೆ ಈ ಡೆಂಗ್ಯೂ ಹರಡುವಂಥ ಪ್ರಮಾಣ ಕಡಿಮೆ ಆಗ್ಬೋದು. ಯಾಕಂದರೆ ಈ ಹಿಂದೆ ಬಿಬಿಎಂಪಿ ಕಚೇರಿಯಲ್ಲಿರುವಂಥ ಕಮಿಷನರ್ಗೇನೆ ಡೆಂಗ್ಯೂ ಬಂದಿರುವಂಥ ವರದಿಯಾಗಿದೆ. ಇಷ್ಟೆಲ್ಲ ಆದರೂ ಇನ್ನೂ ಬಿಬಿಎಂಪಿ ಸಿಬ್ಬಂದಿ ಮಾತ್ರ ಕಣ್ಮುಚ್ಕೋತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.